ತಪ್ಪು ಮಾಡಿದವ್ರೆ ಏನೂ ಆಗಿಲ್ಲ ಅನ್ನೋ ಥರ ನಿಂತಿದ್ದಾರೆ. ನೀವ್ಯಾಕೆ ಕೈ ಮುಗಿಬೇಕು, ಕ್ಷಮೆ ಕೇಳಬೇಕು? ಏನ್ ನಿನ್ ಮಾತಿನ ಅರ್ಥ? ಆಮ್ರಪಾಲಿ ತಪ್ಪು ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ದಾರೆ? ನೀನು ನಿನ್ನ ತಮ್ಮ ತಂಗಿರ್ತಾನ ನನ್ನ ಶೋನನ್ ಮೇಲೆ ಹೇಳ್ಬಿಡ. ನಿನಗೆ ಸರಿಯಾಗಿ ಗೊತ್ತು ಇದಕ್ಕೂ ಯುಕ್ತಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಇಲ್ಲ ಅತ್ತ, ಇದು ಯುಕ್ತಿ ಮಾಡಿದ ಕೆಲಸ ಅಲ್ಲ ಅಂತ ನನಗೆ ಗೊತ್ತು. ಇದು ಯುಕ್ತಿ ಮಾಡಿಲ್ಲ, ಬೇರೆ ಯಾರೋ ಮಾಡಿದ್ದಾರೆ. ಹೇಳ್ಬೇಡ ಪ್ರದ್ಯುಮ್ನ, ಅಪ್ಪನ ಹೆಸರು ಹೇಳ್ಬೇಡ. ಬೇರೆಯವರು ಅಂದ್ರೆ ಯಾರು ಪ್ರದ್ಯುಮ್ನ? ಯಾರು ಮಾಡಿರೋದು ಅಂತ ನಿನಗೆ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು ಚಿಕ್ಕಪ್ಪ. ಇದು ನಮ್ಮ ಮನೆಯವರೇ ಮಾಡಿದ್ದಾರೆ. ಏನಂದೆ? ಈ ಮನೆಯವರು ಉತ್ತರಾಧಿಕರಣ ನಿಲ್ಸಿದ್ರ? ಯಾರು ನಿಲ್ಸಿದ್ರು? ನನಗ್ ಮಾತು ಕೊಟ್ಟಿದ್ದೆ, ನೆನ್ಪಿಸ್ಕೋ. ಪ್ರದ್ಯುಮ್ನ ಪ್ಲೀಸ್ ಹೇಳ್ಬೇಡ. ನನಗ್ ನೋವಾಗಿದೆ ಅಂತ ನೀನ್ ಹೀಗ್ ಸಿಟ್ ಮಾಡ್ಕೊಂಡು ಅಪ್ಪನ ಹತ್ರ ಜಗಳ ಆಡಿದ್ರೆ ನನ್ ನೋವು ಕಮ್ಮಿ ಆಗುತ್ತಾ? ಈ ಮನೆಯಲ್ಲಿ ನನ್ನ ವಿಷಯಕ್ಕೋಸ್ಕರ ತುಂಬಾ ಜಗಳಗಳಾಗೋಗಿದೆ. ಸಾಕೇನು, ಇದನ್ನ ಇಲ್ಲಿಗೆ ಬಿಟ್ಬಿಡು ಪ್ರದ್ಯುಮ್ನ. ಈ ವಿಷಯದ ಬಗ್ಗೆ ಅಪ್ಪನ ಹತ್ರ ಮಾತಾಡಲ್ಲ ನಾನು. ನಿಜವಾಗ್ಲು ನಿಜವಾಗ ಮಾತು ಕೊಡ್ತಾ ಇದ್ದೀನಿ. ತಪ್ಪು ನಿಂದೆ. ಅವಳನ್ನು ಮನೆಗೆ ಕರ್ಕೊಂಬಂದಿಯಲ್ಲ, ನಿಂದೆ ತಪ್ಪು. ಭಿಕ್ಷಕರಿಗೆ ಬೆಳ್ಳಿ ತಟ್ಟಿನಲ್ಲಿ ಊಟ ಹಾಕಬಾರ್ದು. ಯಾರು ಇಲ್ಲದೆ ಇರೋಳನ್ನ ಮನೆಗೆ ಕರ್ಕೊಂಬಂದು ಫೋನ್ ಕೊಡಿಸಿ ಮನೆಯವ್ರ ಹಾಗೆ ಟ್ರೀಟ್ ಮಾಡಿದ್ಯಲ್ಲ, ಅದು ತಪ್ಪು. ಈಗ ಯಾರೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಅದರಿಂದ ನನ್ನ ಜೀವನ ಹಾಳಾಗಿದೆ ಅಂತ ಕೈ ಮುಕ್ಕೊಂಡು ಹತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಇದನ್ನ ನಾವು ನಂಬೇಕಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಎಲ್ಲದಕ್ಕೂ ಅಂದ್ಮೇಲೆ ಹಾಗೆ ರೇಗ್ತೀಯಾ? ನೀ ಹೇಳು ಪ್ರದ್ಯುಮ್ನ. ಮನೆಯವರೇ ನಿಲ್ಸಿದ್ದಾರೆ ಅಂದ್ರೆ ಯಾರ್ ಪ್ರದ್ಯುಮ್ನ? ಮನೇಲೇ ಇದ್ದು ನೀನು ಉತ್ತರಾಧಿಕರಣ ನಿಲ್ಸಿದವ್ರು ಯಾರು? ಮನೆಯವ್ರಿಗೆ ಎಲ್ರ ಮುಂದೆ ಅವಮಾನ ಆಗ್ತಾ ಇದ್ರು, ಮನಸ್ ಕರಗದೆ ಇರೋರು ಯಾರು? ವಕ್ರಬುದ್ಧಿ, ಆಮ್ರಪಾಲಿ ಹೇಗೆ ಬದುಕಿದ್ದಾಳೆ? ಉಸಿರಾಡುತ್ತಾ ಮಹಾಪ್ರಭು, ಎಲ್ಲರ ಹಾಗೆ. ಉಸಿರು ಒಳಗೆ ತೆಗೆದುಕೊಳ್ಳುತ್ತಾಳೆ, ಹೊರಗೆ ಬಿಡುತ್ತಾಳೆ, ಒಳಗೆ ಹೊರಗೆ. ನೀವು ಒಂದ್ಸಲ ಪ್ರಯತ್ನಿಸಿ. ವಕ್ರಬುದ್ಧಿ, ಅಧಿಕ ಪ್ರಸಂಗ ಮಾಡಿದರೆ ನಿನ್ನ ತಲೆ ಕಡಿಯುತ್ತೇನೆ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ನೀವು ಸದಾ ಗಂಭೀರರಾಗಿ ದುಃಖದಲ್ಲಿರುವುದನ್ನು ನಿಮ್ಮ ಈ ದಾಸನ ಬಳಿ ನೋಡಲಾಗುವುದಿಲ್ಲ ಮಹಾಪ್ರಭು. ಅದಕ್ಕೆ ನಗಿಸಲು ಪ್ರಯತ್ನ ಪಟ್ಟೆ, ಕ್ಷಮಿಸಿ. ನಿನಗೆ ನಿಯತ್ತಿಲ್ಲದಿದ್ದರೆ ಎಂದೋ ನಿನ್ನನ್ನು ಸಾಯಿಸಿ ಬಿಡುತ್ತಿದ್ದೆ. ಭದ್ರಾ, ನಿನ್ನ ಮಗಳು ಏಕೆ ಬದುಕಿದ್ದಾಳೆ? ಏಕೆಂದರೆ ಅವಳು ಛಲಗಾತಿ ಧನಂಜಯ, ಸೋಲೊಪ್ಪಿಕೊಳ್ಳುವ ಜಾಯಮಾನದವಳಲ್ಲ. ಏನೋ ಅಂದರೆ ಏನರ್ಥ? ನಮ್ಮ ಪ್ರಭುಗಳು ಸೋಲು ಒಪ್ಪಿಕೊಳ್ಳುವ ಜಾಯಮಾನದವರೇ? ಭದ್ರದೇವ, ಒಂದು ವಿಷಯ ನೆನಪಿಟ್ಟುಕೋ, ನಮ್ಮ ಪ್ರಭುಗಳು ಸೋಲಬಹುದು, ಆದರೆ ಒಪ್ಪಿಕೊಳ್ಳುವುದಿಲ್ಲ. ಇಲ್ಲ ಇಲ್ಲ ಮಹಾಪ್ರಭು, ಇಲ್ಲ. ಮತ್ತೆ ಅಧಿಕ ಪ್ರಸಂಗತನ ಮಾಡುತ್ತಿದ್ದೇನಲ್ಲ, ಸುಮ್ಮನಾಗುತ್ತೇನೆ. ನೀವು ಮಾತನಾಡಿ. ಆಮ್ರಪಾಲಿಗೆ ಛಲವಿರಬಹುದು,
ಆದರೆ ಅಂತಹ ಬಲಿಷ್ಠವಾದ ಮಾಯಾಶಕ್ತಿ ಎಲ್ಲಿಂದ ಬಂತು? ಮಾಯಾದ್ವಾರವನ್ನು ತೆರೆಯಲು ಸಾಮಾನ್ಯ ಗಂಧರ್ವರಿಂದ ಸಾಧ್ಯವಿಲ್ಲ. ಕಾರ್ಕೋಟಕವನ್ನು ಗೆಲ್ಲಲು ದೇವಾನುದೇವತೆಗಳೇ ಸೋತು ಹೋಗಿದ್ದಾರೆ. ಮಹಾಪ್ರಭು, ನನಗನಿಸುತ್ತದೆ ಆಮ್ರಪಾಲಿಗೆ ರಾಜಕುಮಾರ ಆಗಲೇ ಸಿಕ್ಕಿರಬೇಕು. ಯೋಚನೆ ಮಾಡಿ ಪ್ರಭುಗಳೇ, ರಾಜಕುಮಾರನನ್ನು ಬಿಟ್ಟು ಬೇರೆ ಯಾವ ಶಕ್ತಿಶಾಲಿ ಗಂಧರ್ವರಿದ್ದಾರೆ, ಅದು ಭೂಲೋಕದಲ್ಲಿ? ಆಮ್ರಪಾಲಿಗೆ ನಿಜವಾಗಲೂ ರಾಜಕುಮಾರ ಸಿಕ್ಕಿರುವನೇ? ಇದಕ್ಕೆಲ್ಲ ಕಾರಣ ಆಮ್ರಪಾಲಿ ಅಲ್ಲ, ನಾನು. ಓ, ಅಂದ್ರೆ ನೀನೇ ನಿನ್ ಉತ್ತರಾಧಿಕಾರನ ನಿಲ್ಸ್ಕೊಂಡ್ಬಿಟ್ಯಾ? ಅವಳು ಫೋನ್ ತಗೊಂಡು ನೀನೇ ವಿಡಿಯೋ ಕಳ್ಸ್ಬಿಟ್ಯಾ? ನಂದೇ ತಪ್ಪು. ಇವತ್ತಿಲ್ಲಿ ನಿಂತ್ಕೊಂಡು ನನಗ್ ಮೋಸ ಆಗಿದೆ ಅಂತ ಆಳಲ್ಲ ನಾನು. ಯಾರಿಗೇನ್ ಸಿಗ್ಬೇಕು ಅಂತ ಇರುತ್ತೋ ಅದೇ ಸಿಗತ್ತೆ ಅಂತ ಮಾಯಿ ಹೇಳ್ತಾ ಇರ್ತಾರೆ. ನನಗಿದೆಲ್ಲ ಸಿಗ್ಬೇಕು ಅಂತ ಇತ್ತೇನೋ, ಸಿಕ್ಕಿದೆ. ಪ್ರದ್ಯುಮ್ನ, ನಿಮ್ಮ ಅಪ್ಪನ ಮಾತಿಗೆ ತಲೆ ಕೊಡ್ಬೇಡ. ಅವನ್ ಮನ್ಸು ತುಂಬಾ ವಿಷ ತುಂಬಿದೆ. ಅವನಿಗೆ ಒಂದು ಒಳ್ಳೆ ಮಾತು ಆಡಕ್ ಬರಲ್ಲ. ಅಷ್ಟಕ್ಕೂ ಸರಿ ತಪ್ಪುಗಳನ್ನ ಇವನಿಂದ ಕಲಿಬೇಕಾಗಿಲ್ಲ ನೀನು. ಮಗ ಸೋಲ್ಲಿ ಅಂತ ದುಡ್ಡು ಕೊಟ್ಟು ರೌಡಿಗಳನ್ನ ಕರೆಸ್ದವ್ ಇವನಿಗೆ ಬೇರೆಯವರಿಗೆ ಬೆರಳು ಮಾಡಿ ತೋರಿಸೋ ಅಧಿಕಾರ ಇಲ್ಲ. ಇವನು ಏನೋ ಹೇಳ್ದ ಅಂತ ತಪ್ಪನ್ನ ನಿನ್ ಮೈ ಮೇಲೆ ಹೇಳ್ಕೋಬೇಡ. ಇಲ್ಲ ಮ, ಅಪ್ಪ ಹೇಳಿದ್ರು ಅಂತ ಇದನ್ನೆಲ್ಲ ಹೇಳ್ತಾ ಇಲ್ಲ ನಾನು. ತಪ್ಪೆಲ್ಲ ನಂದೆ. ಅಪ್ಪನಿಗಿಷ್ಟ ಇಲ್ಲ ಅಂದಮೇಲೆ ನಾನು ಉತ್ತರಾಧಿಕರಣಕ್ಕೆ ಒಪ್ಕೋಬಾರ್ದಿತ್ತು. ಸಮಾಧಾನ ಅಣ್ಣ. ಮಗ ಮಾಡ್ದಿರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತೀನಿ ಅಂತಿದ್ದಾನೆ. ಇದೇನಾ ಅಪ್ಪ ಆಗಿ ಮಾಡಿರೋ ಕೆಲಸ ನೀನು? ಅಪ್ಪ ಮಕ್ಕಳಿಗೆ ನೀನ್ ನನಗೆ ಉಪದೇಶ ಕೊಡಕ್ ಬರ್ಬೇಡ. ನಿನ್ನಿಂದ ಏನು ಕಲಿಬೇಕಾಗಿಲ್ಲ ನಾನು. ಉತ್ತರಾಧಿಕರಣ ನೀನು ಒಪ್ಕೊಂಡಿದ್ದಕ್ಕೂ ಇಲ್ಲಿ ನಡೆದಿದ್ದಕ್ಕೂ ಯಾವ ಸಂಬಂಧನೂ ಇಲ್ಲ ಪ್ರತಿಭಾ. ಉತ್ತರಾಧಿಕರಣ ನಡಿದೆ ಹೋಗಿದ್ರು ಪೃಥ್ವಿ ಅವರ ಅಪ್ಪ ಅಮ್ಮ ಬಂದಿರೋರು. ನಮ್ ದುರಾದೃಷ್ಟ ಪ್ರಶ್ನವರೆಲ್ಲ ಬಂದಿದ್ರು. ಇವಳು ತಾನೇ ಅವತ್ತು ವಿಡಿಯೋ ಕಳಿಸಿದ್ದು, ತಪ್ಪಲ್ವಾ ಅದು? ಈಗ ನೋಡಿ ಹೆಂಗ್ ನಿಂತಿಯಾಳೆ, ಏನು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ನಿಂತಿದ್ದಾಳೆ. ಬೇರೆ ಯಾರಾದ್ರೂ ಆಗಿದ್ರೆ ನಮ್ಮ ಮನೆ ಕಡೆ ಮುಖ ಕೂಡ ಹಾಕ್ತಿರ್ಲಿಲ್ಲ. ಇವಳಿಗೆ ಮಾನ ಮರ್ಯಾದೆ ಏನು ಇಲ್ಲ ಅನ್ಸುತ್ತೆ. ಅಥವಾ ಶ್ರೀಮಂತರ ಮನೆ ಕೊಳ್ಳೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿರ್ಬೇಕು ಇವಳು. ಇರ್ಬೋದು. ಇಲ್ಲಿದ್ರೆ ಇಷ್ಟು ಬೈದ್ರು ಮನೆ ಬಾಗ್ಲಿಗೆ ಮುಂದೆ ಯಾರು ಬಂದು ನಿಂತ್ಕೋತಾರೆ? ಏನು ಮಸ್ಲತ್ ಮಾಡ್ಕೊಂಡೇ ಬಂದಿರ್ಬೇಕು. ಏನಾಗಿದೆ ನಿಮ್ಗೆ? ಪ್ರಪಂಚದಲ್ಲಿ ಯಾರಲ್ಲೂ ಒಳ್ಳೆತನ ಕಾಣದೇ ಇಲ್ವಾ ನಿಮ್ಗೆ? ಈ ಮನೆ ಕೊಳ್ಳೆ ಹೊಡಿಯಕ್ ಬಂದಿದ್ರೆ ನಾನ್ ತಪ್ಪು ಒಪ್ಕೊಂಡು ಪುಟ್ಟ ಬಟ್ಟೆಲೆ ಮನೆ ಬಿಟ್ಟು ಹೋಗ್ತಿದ್ಲಾ ಹೇಳಿ? ಅಷ್ಟಕ್ಕೂ ಪ್ರದ್ಯುಮ್ನ ಅವಳನ್ನ ಕರ್ಕೊಂಡ್ ಬಂದಿದ್ದು ನನ್ ಮಾತ್ ಮೇಲೆ. ಆಮ್ರಪಾಲಿನ ಕರ್ಕೊಂಡ್ ಬರಕ್ ಹೇಳಿದ್ದು ನಾನು.
ಮಾಯ್ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಇವಳ ಜಾಗದಲ್ಲಿ ನಮ್ಮನೆ ಹೆಣ್ಮಕ್ಳಿದ್ದಿದ್ರೆ ರಾತ್ರಿ ಹೀಗ್ ಕಳಿಸ್ತಿದ್ರ? ಪಾಪ ಗೊತ್ತಿಲ್ದಲೇ ಇರೋ ಊರು ಎಷ್ಟು ನೋವು ಅನ್ಭವಿಸಿದ್ಲೋ ಏನೋ. ನೆನ್ಸ್ಕೊಂಡ್ರೆ ಸಂಕಟ ಆಗುತ್ತೆ. ಮನೇಲೆಲ್ಲ ಹೆಂಗಸ್ರೇ ಇದ್ದೀವಿ, ಒಂದ್ಸಲಿನಾದ್ರೂ ಅವಳ ಬಗ್ಗೆ ಯೋಚನೆ ಮಾಡಿದ್ರ? ಮನೇಲಿ ಅಪ್ಪ ಗಂಡ ಮಕ್ಳಿದ್ದೆ ಹೊರಗಡೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಬರುತ್ತೆ. ಆದ್ರೆ ಆಮ್ರಪಾಲಿ ಒಬ್ಳೇ ಇದ್ದಾಳೆ. ಎಷ್ಟು ಅಂತ ಕಷ್ಟ ಪಡ್ಬೇಕು ಇವಳು. ನಿಮ್ಮೆಲ್ರಿಗೂ ಗೊತ್ತು ಇವಳು ತಪ್ಪು ಮಾಡಿಲ್ಲ ಅಂತ. ಆದ್ರೆ ಗೂಬೆ ಕೂರ್ಸಕ್ಕೆ ಯಾರಾದ್ರೂ ಬೇಕಿತ್ತು. ಆಮ್ರಪಾಲಿ ಮೇಲೆ ಕೂರ್ಸಿದ್ರು. ನನ್ ಮಗನ್ಗೆ ಹೃದಯ ಇದೆ, ಕರ್ಕೊಂಡ್ ಬಂದಿದ್ದಾನೆ, ಖುಷಿ ಪಡಿ. ಮಾಯ್, ಒಂದೇ ಒಂದ್ಸಲ ಯೋಚನೆ ಮಾಡಿ ಮಾಯ್. ಆಮ್ರಪಾಲಿ ಛಾಯಾ ಅಕ್ಕ ಪೂಲಲ್ಲಿ ಬಿದ್ದಾಗ ಅವಳನ್ನ ಉಳಿಸಿದ್ದು, ಪುಟ್ಟಾಣಿ ಕಿಡ್ನಾಪ್ ಆದಾಗ ಅವಳನ್ನ ವಾಪಸ್ ಕರ್ಕೊಂಡ್ ಬಂದಿದ್ದು. ನಿಮ್ ಗೋಲ ಒಡೆದೋದಾಗ ಅದನ್ನ ಸರಿ ಮಾಡಿದ್ದು. ಪ್ರತಿ ಸಲ ಏನೇ ಕಷ್ಟ ಬಂದ್ರು ಏನೇ ತೊಂದರೆ ಆದ್ರೂ ನಮ್ ಜೊತೆಲಿ ನಿಂತಿದ್ದಾರೆ. ಇವ್ರಾಕ್ ನಮಗ್ ಮೋಸ ಮಾಡ್ತಾರೆ ಮಾಯ್? ಹಾ, ಇದು ಇವ್ರ ತಪ್ಪಲ್ಲ ಮಾಯ್, ತಪ್ಪು ಯಾರೋ ಬೇರೆಯವ್ರದ್ದು. ಇವ್ರಿಗೆ ಶಿಕ್ಷೆ ಕೊಡಬೇಡಿ ಪ್ಲೀಸ್. ನಾನು ಜಾಸ್ತಿ ಏನೂ ಕೇಳ್ತಾ ಇಲ್ಲ.